ಆಗಸ್ಟ್ 27ರಂದು ಶನಿ ಮೀನರಾಶಿಯಲ್ಲಿ ಚಲನೆ ಮಾಡೋದ್ರಿಂದ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅಂತ ನಾನು ತಿಳಿಸ್ಕೊಡ್ತಿದ್ದೇನೆ. ಶನಿದೇವರ ವಕ್ರಗತಿಯ ಒಳ್ಳೆಯ ಪ್ರಭಾವದಿಂದ ಹೆಚ್ಚು ಅನುಕೂಲಕರವಾದ ರಾಶಿಗಳು ವೃಷಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಮಕರ ರಾಶಿ ಹಾಗೂ ಕುಂಭ ರಾಶಿ. ಈ ರಾಶಿಗಳಿಗೆ ಉದ್ಯೋಗ, ವೃತ್ತಿ ಜೀವನ, ಹಣಕಾಸು ಮತ್ತು ಜೀವನದಲ್ಲಿ ಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಕೆಲಸ ಏನಾದ್ರೂ ಬಾಕಿ ಇದ್ರೆ ಪೂರ್ಣವಾಗುತ್ತೆ ಹಾಗೂ ಹೊಸ ಅವಕಾಶಗಳು ನಿಮಗೆ ಸಿಗುತ್ತೆ. ಹೆಚ್ಚು ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು ಮೇಷರಾಶಿ, ಕಟಕ ರಾಶಿ, ಸಿಂಹ ರಾಶಿ ಹಾಗೂ ವೃಶ್ಚಿಕ ರಾಶಿ. ಈ ರಾಶಿಗಳಿಗೆ ಕೆಲಸದಲ್ಲಿ ವಿಳಂಬ, ಮಾನಸಿಕ ಒತ್ತಡ, ಅನಿರೀಕ್ಷಿತ ಖರ್ಚು, ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ, ತಾಳ್ಮೆ ಅತ್ಯಂತ ಕಮ್ಮಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಇನ್ಮೇಲೆ ತಾಳ್ಮೆ ಅತ್ಯಂತ ಮುಖ್ಯವಾಗಿರುತ್ತೆ. ಗೊತ್ತಿದ್ದು ತಪ್ಪುಗಳನ್ನ ಮಾಡಬೇಡಿ. ಕನ್ಯಾ ರಾಶಿ, ಧನುಸ್ಸು ರಾಶಿ, ಮೀನರಾಶಿ ಅವ್ರಿಗೆ ಮಿಶ್ರ ಫಲದ ಅದೃಷ್ಟ ಇದೆ. ಈ 3 ರಾಶಿಗಳಿಗೆ ಶನಿಯ ವಕ್ರತೆ ಪ್ರಭಾವದಿಂದ ನಿಮಗೆ ಸಿಗಬೇಕಾದ ಅವಕಾಶಗಳು ಬೇರೆಯವರಿಗೆ ಸಿಗಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಇದು ಸಾಮಾನ್ಯ ರಾಶಿ ಫಲಗಳು ಮಾತ್ರ. ನಿಖರ ಫಲಿತಾಂಶ ನಿಮ್ಮ ಜನ್ಮ ಕುಂಡಲಿ, ದಶಾಭುಕ್ತಿ ಹಾಗೂ ಶನಿಯ ವೈಯಕ್ತಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ವಕ್ರತೆ ಅಂದ್ರೆ ಬ್ಯಾಕ್ವರ್ಡ್ ಮೋಷನ್ ಅಂತ. ನೀವು ಬೇರೆಯವ್ರಿಗೆ ಏನಾದ್ರೂ ಮೋಸ ಮಾಡಿ ಚೆನ್ನಾಗಿದ್ರೆ ಈ ವಕ್ರತೆಯಿಂದ ನೀವು ಕಷ್ಟನ ಅನುಭವಿಸ್ತೀರಾ. ಕರ್ಮ ಯಾರನ್ನು ಬಿಡಲ್ಲ. ಈ ವಕ್ರತೆಯಿಂದ ರಾಜಕೀಯದಲ್ಲೂ ಏರುಪೇರಾಗತ್ತೆ. ಯಾರಿಗೆ ಅಧಿಕಾರ ಸಿಗ್ಬೇಕು ಅವ್ರಿಗೆ ಅಧಿಕಾರ ಸಿಗಲ್ಲ.